ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್. ಇದು ಮದುವೆ ಆಗಿ ಬೆಳಗ್ಗೆ ದಿನದ ವ್ಲಾಗು. ಸೊ ಅವ್ರ ಮನೆಗೆ ಹೋಗಿದ್ವಲ್ಲ, ಅಲ್ಲಿ ಅವತ್ತಿನ ಬೆಳಗ್ಗೆದು. ಸೊ ಅವತ್ತಿನ ಬೆಳಗ್ಗೆ ಎದ್ದು ಎಲ್ಲರೂ ತಿಂಡಿ ಎಲ್ಲ ರೆಡಿ ಮಾಡ್ತಿದ್ರು ಅವ್ರ ಮನೇಲಿ. ನನ್ನ ಮಗಳು ನೋಡಿ ಇಲ್ಲಿ ಮುದ್ದು ಗುಮ್ಮು ಥರ ಕೂತ್ಕೊಂಡು ಫೋನ್ ಮಾಡ್ತಾಯಿದ್ದಾಳೆ. ಯಾವಾಗಲೂ ಫೋನು. ನನಗಂತೂ ಅದನ್ನು ಬಿಡ್ಸೋಕ್ಕೆ ಆಗ್ತಿಲ್ಲ. ಎಷ್ಟು ಇದು ಮಾಡಿದ್ರು ಅದು ಬಿಡೋಕ್ಕೆ ಹೋಗ್ತಿಲ್ಲ. ಸೊ ನಾವೇನೇ ಬೈಲಿ ಏನೇ ಮಾಡಲಿ ಅವಳಿಗೆ ಮಾತ್ರ ಫೋನ್ ಇರಲೇಬೇಕು. ಊಟ ಮಾಡೋಗೂ ಇರಬೇಕು, ತಿಂಡಿ ತಿನ್ನೋಗೂ ಇರಬೇಕು, ಹಾಲು ಕುಡಿಯೋಗೂ ಇರಲೇಬೇಕು. ಇಲ್ಲಾಂದರೆ ಏನೂ ಅವಳಿಗೆ ಹೋಗಲ್ಲ. ಸೊ ಹಾಲು ಕುಡಿಯೋಕ್ಕೆ ಹೇಳ್ತಾಳೆ. ನಾನು ಹಾಲು ಕುಡಿಬೇಕು ಅಂದರೆ ಮೊಬೈಲ್ ಕೊಡಬೇಕು ಅಂತ. ಸೊ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. ಸೊ ಅದೆಲ್ಲ ಆದಮೇಲೆ ಎಲ್ಲರೂ ಎದ್ದು ರೆಡಿಯಾದೋ, ಸ್ನಾನ ಮಾಡಿ ರೆಡಿಯಾದೋ. ಸೊ ಏಕೆಂದರೆ ನಾವು ಊರಿಗೆ ಬರಬೇಕಾಗಿತ್ತು, ನಮ್ಮೂರಿಗೆ. ಫಸ್ಟ್ನೇ ಮದುವೆ ಆಗಿದ್ದಾದಮೇಲೆ ಫಸ್ಟು ಗಂಡಿನ ಮನೆ ದೇವ್ರಿಗೆ ಹೋಗೋದಿರುತ್ತೆ. ಬಟ್ ಅವ್ರದ್ದು ಮಾದಪ್ಪ ಆಗಿರೋದ್ರಿಂದ ಅಲ್ಲಿ ಮಾದಪ್ಪನ ಬೆಟ್ಟಕ್ಕೆ ಹೋಗೋಕ್ಕೆ ದೂರ ಆಗುತ್ತೆ. ಸೊ ಇಲ್ಲಿಗೆ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಮ್ಮದು ಶನಿವಾರ ಪೂಜೆ ಇರುತ್ತೆ ಮನೆ ದೇವ್ರದ್ದು. ಅದಕ್ಕೆ ಶನಿವಾರ ಮುಗಿಸ್ಕೊಂಡು ಅವರು ಅಲ್ಲಿಗೆ ಹೋಗೋಕ್ಕೆ ಒಂದೇ ಸರಿ ಇಲ್ಲಿಗೆ ಬಂದರು. ಹಂಗೆ ಬರಬೇಕಾದ್ರೆ ನಾವು ಒಂದು ರೆಂಟಲ್ದು ಡ್ರೆಸ್ ವಾಪಸ್ ಕೊಡಬೇಕಾಯಿತು. ಸೊ ಅದಕ್ಕೆ ಕಾಸ್ಟ್ಯೂಮ್ ಡಿಸೈನ್ ಅಂತ ರಾಜಾಜಿನಗರಲ್ಲಿರೋದಿದು. ಇದು ಸುಹಾಸ್ ಡೆಂಟಲ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಪಕ್ಕ ಇದೆ. ಸೊ ಅಲ್ಲಿಗೆ ಹೋಗಿ ವಾಪಸ್ ಕೊಡೋಣ ಅಂತ ಹೋಗಿದ್ದು. ಅಲ್ಲಿ ಕಲೆಕ್ಷನ್ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿದ್ದು ಕಲೆಕ್ಷನ್ಗಳು. ಎಷ್ಟೆಷ್ಟು ಒಂದು ಕಲೆಕ್ಷನ್ಗಳಿದೆ ಅಂದರೆ ಮೆಟರ್ನಿಟಿ ಶೂಟ್ಗೆ ಗೌನ್ಸು ಆ್ಯಂಡ್ ಪ್ರೀ ವೆಡ್ಡಿಂಗ್ ಶೂಟ್ಗೆ ಗೌನ್ಸು, ಕಿಡ್ಸ್ದು ನ್ಯೂ ಬರ್ನ್ ಬೇಬಿದು ಎಲ್ಲ ಡ್ರೆಸ್ಗಳು ಎಲ್ಲ ತುಂಬ ಇದು. ಆ್ಯಂಡ್ ಬಾಯ್ಸ್ಗೂ ಅಷ್ಟೇ ಸೂಟ್ಸು, ಕುರ್ತಾಸು, ವೆರೈಟೀಸ್ ಆಫ್ ಇದ್ದು. ಆಮೇಲೆ ಡಿಸೈನರ್ ಬ್ಲೌಸಸ್ಗಳು ತುಂಬ ಚೆನ್ನಾಗಿ ಕಲೆಕ್ಷನ್ಗಳನ್ನ ಮೇಂಟೈನ್ ಮಾಡಿದ್ರು. ಆ್ಯಂಡ್ ಅದು ಅಷ್ಟೇ ನೀಟಾಗಿ ಹೈಜಿನಿಕ್ಕಾಗಿ ಕೂಡ ಇಟ್ಟಿದ್ದರು. ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ಆ್ಯಂಡ್ ಇದ್ರ ಜೊತೆಗೆ ಇದ್ರ ಪ್ರೈಸು ಕೂಡ ತುಂಬ ಕಮ್ಮಿನೇ. ಜಸ್ಟ್ 500 ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ಅದು ಮುಗಿಸ್ಕೊಂಡು ಅಲ್ಲೆಲ್ಲ ಅವ್ರದ್ದು ರಿಟರ್ನ್ ಮಾಡಿ ವಾಪಸ್ಸು ಮನೆಗೆ ಬರ್ತಾ ಇದ್ದೋ ನಾವು ಬರೋಣ ಅಂತ. ಸೊ ನಾವು ರಾಜಾಜಿನಗರದಿಂದ ಟ್ರಾಫಿಕಲ್ಲಿ ಬರೋ ಅಷ್ಟರಿಗೆ ಲೇಟೇ ಆಗೋಯಿತು. ನಮಗೆ ಗುಬ್ಬಿಗೆ ಬರಬೇಕು ಅಂದರೆ ತುಮಕೂರು ಹಾಸ್ ಬರಬೇಕು, ಇಲ್ಲ ಕುಣಿಗಲ್ ಹಾಸ್ ಬರಬೇಕು. ಸೊ ನಾವು ತುಮಕೂರು ಹಾಸೇ ಹತ್ರ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಹಾಸೆ ಬಂದೋ. ಸೊ ನಾನು ಅವತ್ತೊಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತಿಲ್ವ ನಿಮಗೆ? ಸೊ ಅದಾದಮೇಲೆ ನಮ್ಮೂರಿಗೆ ಬಂದು ನಮ್ಮೂರು ಚನ್ನಬಸವೇಶ್ವರ ಗುಬ್ಬಿಯಪ್ಪನ ದೇವಸ್ಥಾನದಲ್ಲಿ ಪೂಜೆಗೆ ಹೋದರು ಅವರು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದು ನಾವು ಮನೆಗೆ ಬಂದಾಗ ಆಲ್ಮೋಸ್ಟ್ 5-5:30 ಆಗ್ತಾ ಬರ್ತಿತ್ತು. ಸೊ ನಾವೆಲ್ಲ ಗುಬ್ಬಿಯಪ್ಪ ಅಂತ ಕರಿತೀವಿ. ನಿಜವಾದ ನೇಮ್ ಬಂದ್ಬಿಟ್ಟು ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಅಂತ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಕೂಡ ಅವತ್ತು. ಡೈಲಿ ಹಿಂಗೆ ಅಲಂಕಾರ ಮಾಡೋದು, ಇವತ್ತೇ ಸ್ಪೆಷಲ್ ಅಂತ ಏನಲ್ಲ, ಡೈಲಿ ಹಿಂಗೆ ಮಾಡ್ತಾರೆ. ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಿಗೆ 5:30 ಆಗಿತ್ತು. ಸೊ ಅಷ್ಟರಾಗೆಲ್ಲ ನಮ್ಮ ಅಮ್ಮ, ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮವರೆಲ್ಲ ರೆಡಿ ಮಾಡ್ಕೊಂಡಿದ್ರು ಗಂಡು ಹೆಣ್ಣು ಮನೆ ತುಂಬಿಸ್ಕೊಳಕ್ಕೆ. ಗಂಡು ಹೆಣ್ಣು ಮನೆ ತುಂಬಿಸ್ಕೊಳೋದು ಗಂಡಿನ ಮನೆಯವ್ರು ಮಾತ್ರ ಅಲ್ಲ, ಹೆಣ್ಣಿನ ಮನೆಯವರು ಕೂಡ ಅದನ್ನು ಶಾಸ್ತ್ರ ಮಾಡ್ತಾರೆ. ಸೊ ಏನೇನೋ ಶಾಸ್ತ್ರಗಳಿರುತ್ತೆ ಅದನ್ನೆಲ್ಲ ಮಾಡಬೇಕು. ಸೊ ಶಾಸ್ತ್ರಗಳು ಏನೇನು ಅಂದರೆ ಹಾಲು ಮತ್ತು ಕಾಯನ್ನು ಎಲೆ ಮೇಲೆ ಹಾಕಿ ಒಂದು ತಟ್ಟೆ ಇಟ್ಟು ಒಳಗಡೆ ಅದ್ರಾಗೆ ಹಾಕಿಸ್ತಾರೆ. ನಮ್ಮ ಅಪ್ಪನ ಮನೆ ಹಾಲುಗ್ದಂಗೆ ಉಕ್ಲಿ ಅಂತ ಹುಡುಗಿ ಕೇಳ್ಕೊಂಡು, ನಮ್ಮ ಮಾವನ ಮನೆ ಹಾಲುಗ್ದಂಗೆ ಉಕ್ಲಿ ಅಂತ ಹುಡುಗ ಕೇಳ್ಕೊಳೋ ಅಂಥ ಶಾಸ್ತ್ರ ಇದು. ಸೊ ಈ ಥರ ಶಾಸ್ತ್ರ ಮಾಡ್ತಾರೆ. ಇದನ್ನು ಗೂಡೆ ಅಂತಾರಲ್ಲ, ಗೂಡೆ ಅಂದರೆ ಒಂದು ಮಂಚ ಅಂತೀನಿ, ಏನು ಬಿದ್ರಲ್ಲಿ ಮಾಡಿರ್ತಾರೆ, ಅದು ಇಟ್ಟು ಅದ್ರ ಮುಂದೆ ತಟ್ಟೆ ಇಟ್ಟು ಮಾಡಿಸೋ ಅಂಥದ್ದು. ಅದನ್ನು ನಮ್ಮ ಕಡೆ ಗೂಡ ಅಂತಾರೆ, ಮಂಕ್ರಿ. ಅದನ್ನು ಮಂಕ್ರಿ ಗೂಡೆ ಅಂತ ಎಲ್ಲ ಅಂತಾರೆ.
ಸೊ ಅದನ್ನಿಟ್ಟು ಮಾಡೋವಂಥದ್ದು. ಆವತ್ತು ಗೂಡೆ ಇರಲಿಲ್ಲ, ಯಾರೋ ಮದುವೆಗೆ ಬೇಕು ಅಂತ ಇಸ್ಕೊಂಡು ಹೋಗಿದ್ರು, ಅವ್ರಿಗೆ ಕೊಟ್ಟಿದ್ದರಿಂದ ಅದಿರಲಿಲ್ಲ. ಅದೆಲ್ಲ ಆದಮೇಲೆ ಸೊ ಆರತಿ ಮಾಡಿ ಪಾಯಸ ವಸೂಲು ಮಾಡೋಕ್ಕೆ ನಿಂತ್ಕೊಂಡಿದ್ದು ನಾನು, ನನ್ನ ಚಿಕ್ಕ ತಂಗಿ. ಪಾಯಸ ವಸೂಲು ಫುಲ್ ಆಗಬೇಕು ಅಂತ ನಿಂತ್ಕೊಂಡಿದ್ದು. ಆರತಿ ಮಾಡಿಬಿಟ್ಟು ಸೊ ಎಷ್ಟೆಷ್ಟು ಕೊಟ್ಟಿರ್ಬೋದು ಹೇಳಿ. ನಾವಂತೂ ಫುಲ್ ರೇಕ್ಸ್ ಹಾಕ್ಬಿಟ್ಟು ಅಣ್ಣ ಕೊಡೋವ್ರಿಗೂ ಬಿಡಲಿಲ್ಲ. ಅಣ್ಣ 2 ರೂಪಾಯಿ ಕಾಯಂಗೆ ಕೊಟ್ಟರೆ ನೀನೇ ಮಡಿಕೊತ ವಾಪಸ್ಕೊಡ್ತಿದ್ದು. ಸೊ ತುಂಬ ಗೊಳಸಿ ಗರಿ ನೋಟೆಲ್ಲ ಈಸ್ಕೊಂಬಿಟ್ಟು. ಕಿರಣ್ ಅಣ್ಣ ಬಗ್ಗೆ ಹೇಳೋದಾದ್ರೆ ತುಂಬ ಒಳ್ಳೆಯವರು ಆ್ಯಂಡ್ ಅಷ್ಟೇ ಫ್ರೆಂಡ್ಲಿಯಾಗಿ ಕೂಡ ಇರ್ತಾರೆ. ಸೊ ಯಾವತ್ತೂ ಸಿಟ್ಟು ಮಾಡ್ಕೊಂಡಾರಲ್ಲ. ನಾವು ಏನೇ ರೇಗಿಸ್ತಾ ಇದ್ದರೂ ನಮ್ಮನ್ನು ರೇಗಿಸ್ಕೊಂಡಿರ್ತಾರೆ. ಸೊ ಆ ಥರ ಸ್ವಭಾವದವರೆಲ್ಲ ಎಲ್ಲರ ಜೊತೆ ಬೇಗ ಬೆರ್ತೋಗ್ತಾರೆ. ಸೊ ನಮ್ಮ ಮನೆಯಲ್ಲೂ ಅಂಥವರೇ ಬೇಕಿತ್ತು. ಯಾಕೆಂದರೆ ನಾವಿಬ್ಬರು ಹೆಣ್ಮಕ್ಳೇ ಆಗಿರೋದ್ರಿಂದ ಮನೆಗೆ ಒಬ್ಬ ಮಗನಂತಿರ ಅಳಿಯ ಬೇಕಿತ್ತು. ಸೊ ಅಂಥದ್ದು ಸಿಕ್ಕೋದು ಅಂತ ಖುಷಿ ಆಯಿತು, ಎಲ್ಲರ ಜೊತೆ ಹೊಂದ್ಕೊಂಡಿರೋ ಅಂಥವ್ರು. ಸೊ ಅದೆಲ್ಲ ಆದಮೇಲೆ ಅವರೆಲ್ಲ ಪೂಜೆ ಮಾಡಿ ಅಡುಗೆ ಏನು ಮಾಡೋದು ಅಂತ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಹೊಸ ಗಂಡನಿಗೆ. ಸೊ ಅದಾದಮೇಲೆ ಅವತ್ತಿನ ಬೆಳಗ್ಗೆ ನಾನು ಏನಾರು ಸ್ಪೆಷಲ್ಲಾಗಿ ಮಾಡಿಕೊಡಿ ಅಕ್ಕ ಅಂತ ಕೇಳ್ತಿದ್ರು. ಅದಕ್ಕೋಸ್ಕರ ನಾನು ಪನ್ನೀರ್ ರೋಲ್ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಫಸ್ಟು ನಾನು ಮೈದಾ, ತುಪ್ಪ, ಉಪ್ಪು ಎಲ್ಲ ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಚಪಾತಿನ ಇಟ್ಟಿನ ಅದಕ್ಕೆ. ಅದಾದಮೇಲೆ ಇಲ್ಲೊಂದು ಪಾತ್ರೆಗೆ ಮೊಸರು ಆ್ಯಡ್ ಮಾಡಿ ಅದಕ್ಕೆ ಮಸಾಲೆ ಪುಡಿ, ಗರಂ ಮಸಾಲ, ಅರ್ಶಿನದ ಪುಡಿ, ಖಾರದ ಪುಡಿ ಮತ್ತು ಬಿರಿಯಾನಿ ಮಸಾಲ, ಉಪ್ಪು, ಚಾಟ್ ಮಸಾಲ ಆ್ಯಂಡ್ ಇನ್ನು ಕಸ್ತೂರಿ ಮೇಥಿ ಎಲ್ಲ ಆ್ಯಡ್ ಮಾಡಿ ಅದಕ್ಕೆ ಪನ್ನೀರ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಗರಂ ಮಸಾಲ, ಚಿಕನ್ ಬಿರಿಯಾನಿ ಮಸಾಲ, ಪೆಪ್ಪರ್ ಪೌಡರು, ಖಾರದ ಪುಡಿ, ಮಸಾಲೆ ಪುಡಿ ಇಷ್ಟು ಆ್ಯಡ್ ಮಾಡಿ, ಅದಕ್ಕೆ ಉಪ್ಪು, ಮೊಸರು ಎಲ್ಲ ಆ್ಯಡ್ ಮಾಡಿ ಅದಕ್ಕೆ ನಾನು ಸಣ್ಣ ಕ್ಯೂಬಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಪನ್ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಕೊಂಡೆ. ಸೊ ಅದೊಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಿಬಿಟ್ಟೆ. ಸೊ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆಹಣ್ಣು ಮರ್ತುಬಿಟ್ಟಿದ್ದೆ, ಅದಾದಮೇಲೆ ಆ್ಯಡ್ ಮಾಡಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆಹಣ್ಣು. ಇದೊಂದು ಸ್ವಲ್ಪ ಹೊತ್ತು ಇಟ್ಟರೆ ಸಾಕು, ಜಾಸ್ತಿ ಹೊತ್ತು ಇಡಬೇಕು ಅಂತ ಏನಿಲ್ಲ. ಯಾಕೆಂದರೆ ಪನ್ನೀರು ಬೇಗ ಸ್ಮೂತ್ ಆಗುತ್ತೆ. ಅದಾದಮೇಲೆ ಒಂದು ಬಾಣಲಿಗೆ ತುಪ್ಪ, ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಪನ್ನೀರ್ದು, ಸೊ ಅದನ್ನೆಲ್ಲ ಆ ಬಾಣಲಿಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಆ ಪಾತ್ರೆಯಲ್ಲಿ ಕಲಸಿದ್ವಲ್ಲ ಅದನ್ನೇ ನೀರು ಆ್ಯಡ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೊಬೇಕು, ಒಂದು 10-5 ನಿಮಿಷ ಅಷ್ಟೇ. ಅದಾದಮೇಲೆ ಉದ್ದುದ್ದಕ್ಕೆ ಹಚ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಮಧ್ಯೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಇದೆಲ್ಲ ಬೆಂದು ಈರುಳ್ಳಿ ಟೊಮೊಟೊ ಎರಡೂ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಒಂದು 5 ನಿಮಿಷ ಸಾಕು, ಜಾಸ್ತಿ ಬೇಯಿಸಲೂಬಾರ್ದು ಇದನ್ನು, ಏಕೆಂದರೆ ಪನ್ನೀರ್ ಬೇಗ ಬೇಯುತ್ತೆ ಅಲ್ವಾ, ಅದಕ್ಕೋಸ್ಕರ. ಅದಾದಮೇಲೆ ಮೈದಾ ಹಿಟ್ಟಲ್ಲಿ ಚಪಾತಿ ಲಟ್ಟಿಸ್ಕೊಂಡು ಅದನ್ನು 2 ಕೈಲೂ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಮಣವೆ ಇಟ್ಕೊಂಡು ಅದ್ರ ಮೇಲೆ ಸಾಸು, ಕೆಚಪ್ಪು, ಟೊಮೊಟೊ ಸಾಸು, ಮಯೋನೀಸು ಸ್ಪ್ರೆಡ್ ಮಾಡಿಬಿಟ್ಟು ನಾವು ಮಾಡಿಟ್ಕೊಂಡಿರೋ ಸ್ಟಫಿಂಗ್ನ ಮಧ್ಯದಲ್ಲಿ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಟೊಮೊಟೊ ಕೆಚಪ್ ಹಾಕಿ ರೋಲ್ ಮಾಡಿದ್ರೆ ಮುಗಿದೋಯ್ತು. ಪನ್ನೀರ್ ರೋಲ್ ಸೂಪರಾಗಿತ್ತು, ಸಕ್ಕತ್ತಾಗಿತ್ತು. ನೀವು ಟೇಸ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ. ಸೊ ಓಕೆ ಫ್ರೆಂಡ್ಸ್, ಆವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಇದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತೀನಿ. ಸೊ ಪನ್ನೀರ್ ರೋಲ್ ಮಾತ್ರ ತುಂಬ ಚೆನ್ನಾಗಿತ್ತು, ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.